ಇದು ಬ್ಯಾಕ್ ಕಟ್ ಮಾಡೋದು. ಉದ್ದ ಬಂದು 14 ಉದ್ದಕ್ಕೆ ಹಿಂಗೆ ಮಾರ್ಕ್ ಮಾಡಬೇಕು. ನೆಕ್ ಬಂದು 2, ಶೋಲ್ಡರ್ ಬಂದು 3, ಶೋಲ್ಡರಿಂದ ಡೌನ್ 5.5 ಹಾಕಿ ಈ ಥರ ಎಲ್ಲೋ ಬಾಕ್ಸ್ ರೆಡಿ ಮಾಡ್ಕೋಬೇಕು. ಹೀಗೆ ಎಲ್ಲಿ ಬರಿತೀವಲ್ಲ ಆ ರೀತಿ ಮಾಡ್ಕೋಬೇಕು. ಒಳಗಡೆ 1 ಇಂಚು ಶೇಪ್ ತೆಗೋಕ್ಕೆ 1 ಇಂಚು ಹಾಕ್ಕೊಂಡು ಇನ್ನು ರೌಂಡ್ ಶೇಪು ತಗೋಬೇಕು. ಹೀಗೆ ಬ್ಯಾಕ್ ಡೀಪು ನಿಮಗೆ ಎಷ್ಟು ಬೇಕೋ ಅಷ್ಟು ಅನುಸಾರ ನಾವು 9 ಇಟ್ಕೊಳ್ಳೋಣ. 9 ಮತ್ತು ಇಲ್ಲಿ 2 ಹೀಗೆ ಈ ಎರಡನ್ನ ಇಲ್ಲಿಗೆ ಇಟ್ಟರೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಹಿಂಗೆ ಬಂದು ಇಲ್ಲಿ ರೌಂಡ್ ಶೇಪ್ನ ತೆಗಿಬೇಕು. ಈ ಥರ ಇದ್ರೆ ರೌಂಡ್ ಶೇಪ್ ತೆಗಿಬೇಕು. ಕಟ್ ಮಾಡೋದು ಇದು ಮೊದಲಿಂದ ಹೀಗೆ ಇಟ್ಕೊಳ್ಳಿ. ಇದನ್ನು ಶೇಪ್ ತೆಗ್ದಿರ್ತೀವಲ್ಲ ಮಾರ್ಕು, ಅದ್ರ ಮೇಲೆ ಕಟ್ ಮಾಡಬೇಕು. ಬ್ಯಾಕ್ ರೆಡಿ ಆಯಿತು. ರೌಂಡ್ ಶೇಪ್ಸು ಬಾಕ್ಸ್ ಮಾಡಿ